ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸರ್ ನಿಲ್ಲಿ ಸರ್. ಯಾರು ಸರ್ ನೀವು? ನೀನು ಹೊಸ ಕೆಲಸಕ್ಕೆ ಸೇರ್ಕೊಂಡಿದ್ದೀನಪ್ಪ? ಹೌದು ಸರ್, ಹೊಸದಾಗಿ ಅಪಾಯಿಂಟ್ ಮಾಡಿದ್ದಾರೆ ನಮ್ಮ ಮೇಡಮ್. ಮೇಡಮ್ ಅಂದ್ರೆ? ಐಶ್ವರ್ಯ ಮೇಡಮ್ ಸರ್. ಆ ಮೇಡಮ್ನೇ ನೋಡೋಕೆ ಬಂದಿದ್ದೀನಿ. ನಮ್ಮ ಮೇಡಮ್ನ ಇಲ್ಲಿ ನೋಡೋಕೆ ಬರೋರೆಲ್ಲ ರಿಚ್ ಆಗಿ ಕಾರಲ್ಲೇ ಬರ್ತಾರೆ ಸರ್. ಹೀಗೆ ನಡ್ಕೊಂಡು ಯಾರು ಬರಲ್ಲ. ನಾನು ಹೀಗೆ ನಡ್ಕೊಂಬರೋ ಪರಿಸ್ಥಿತಿ ತಂದಿರೋದು ನಿಮ್ಮ ಮೇಡಮ್ಮೇ. ಅವಳ ಹತ್ರ ನಾನು ಅರ್ಜೆಂಟಾಗಿ ಮಾತಾಡಬೇಕು. ಸರ್ ನಿಲ್ಲಿ ಸರ್. ಅಪಾಯಿಂಟ್ಮೆಂಟ್ ಇದೆಯಾ ಸರ್? ಅಪಾಯಿಂಟ್ಮೆಂಟಾ? ಇಲ್ಲ. ನಮ್ಮ ರೂಲ್ಸ್ ಪ್ರಕಾರ ಅಪಾಯಿಂಟ್ಮೆಂಟ್ ಇಲ್ಲದೆ ಇದ್ದವರು ಗೇಟ್ ದಾಟಿ ಹೀಗೆ ಒಳಗಡೆ ಹೋಗೋ ಆಗಿಲ್ಲ ಸರ್. ನನ್ನ ಫ್ಯಾಕ್ಟ್ರಿ ಒಳಗೆ ಬರೋಕೆ ನಾನು ಅಪಾಯಿಂಟ್ಮೆಂಟ್ ತಗೋಬೇಕಾ? ನಿಮ್ಮ ಫ್ಯಾಕ್ಟ್ರಿ ಏನು ಸರ್? ಇದು ನಮ್ಮ ಐಶ್ವರ್ಯ ಮೇಡಮ್ ಅವ್ರದ್ದು. ನಿನ್ನೆ ಮೊನ್ನೆವರೆಗೂ ಇದು ನಮ್ದೇ. ಇವತ್ತು ನಿಮ್ದಲ್ವಲ್ಲ ಸರ್. ಅದಕ್ಕೆ ನೀವು ಅಪಾಯಿಂಟ್ಮೆಂಟ್ ತಗೊಂಡು ಬಂದ್ಮೇಲೆ ಒಳಗಡೆ ಹೋಗ್ಬೇಕು. ಫೋನ್ ಮಾಡು, ನಿಮ್ಮ ಮೇಡಮ್ಗೆ ಫೋನ್ ಮಾಡು. ಫೋನ್ ಮಾಡಿ ಆನಂದ ಗಜಪತಿ ವರ್ಮಾ ಅವರು ನಿನ್ನ ಅಪಾಯಿಂಟ್ಮೆಂಟ್ಗೆ ಬಂದಿದ್ದಾರೆ ಅಂತ ಹೇಳು. ನಾನು ಒಳಗೆ ಬಾ ಅಂತಾಳೋ ಅಥವಾ ಆಕೆನೆ ಹೊರಗೆ ಬರ್ತಾರೋ ಕೇಳು. ಓಕೆ ಸರ್. ಹಲೋ. ಹಲೋ ಮೇಡಮ್, ನಿಮ್ಮನ್ನು ನೋಡಕ್ಕೆ ಯಾರೋ ಆನಂದ ಗಜಪತಿ ವರ್ಮಾ ಅನ್ನೋರು ಬಂದಿದ್ದಾರೆ. ಯಾರು? ಆನಂದ ಗಜಪತಿ ವರ್ಮಾನಾ? ಹೌದು ಮೇಡಮ್. ಒಳಗಡೆ ಬಂದಿದ್ದಾರಾ? ಇಲ್ಲ ಮೇಡಮ್, ಅಪಾಯಿಂಟ್ಮೆಂಟ್ ಇಲ್ಲ ಅಂತ ನಾನು ಗೇಟ್ ಹತ್ರನೇ ನಿಲ್ಲಿಸಿದ್ದೀನಿ. ಒಳ್ಳೆ ಕೆಲಸ ಮಾಡಿದೆ. ಒಳಗಡೆ ಕಳಿಸು ಅಂತೀರಾ ಮೇಡಮ್? ಬೇಡ, ನಾನೇ ಅಲ್ಲಿ ಬರ್ತೀನಿ ಅಂತ ಹೇಳು. ಮೇಡಮ್ ಅವರೇ ಇಲ್ಲಿ ಬರ್ತಾರಂತೆ. ಅವಳನ್ನ ನೋಡೋಕೆ ನಾನು ಬಂದ್ರೆ ನನ್ನ ನೋಡೋಕೆ ಆಕೆನೆ ಗೇಟ್ ಹತ್ರ ಬರ್ತಿದ್ದಾಳೆ. ಈಗ ಅರ್ಥ ಆಯ್ತಾ ನನ್ನ ರೇಂಜ್ ಏನು ಅಂತ? ಅರ್ಥ ಆಯ್ತು ಸರ್. ನಮಸ್ತೆ ಮೇಡಮ್. ಯಾಕೆ ಬಂದ್ರಿ? ಇನ್ನೂ ಇದು AAA ಮಸಾಲಾ ಕಂಪನಿ ಅಂತ ಅನ್ಕೊಂಡಿದ್ಯಾ? ಒಂದ್ಸಲ ಆ ಬೋರ್ಡ್ ನೋಡು. ನೋಡ್ದೆ, ಇದು ಐಶ್ವರ್ಯ ಮಸಾಲಾ ಕಂಪನಿ ಅಂತ ಗೊತ್ತಿದ್ದೆ ಬಂದೆ. ಗೊತ್ತಿದ್ರೂ ಬಂದಿದ್ಯಾ ಅಂದ್ರೆ ವಿಷಯ ಗೊತ್ತಿದ್ರೂ ಬುದ್ಧಿವಂತರು ಯಾರು ಬರಲ್ಲ ಅಲ್ವಾ? ಬುದ್ಧಿ ಹೇಳೋಕೆ ನಾನು ಬಂದಿರೋದು. ನೀನ್ ನನಗ್ ಬುದ್ಧಿ ಹೇಳೋದೇನೋ? ನಾನ್ಸೆನ್ಸ್. ಇದು ನನ್ ಸಾಮ್ರಾಜ್ಯ. ಇವ್ರು ಎಲ್ಲರೂ ನನ್ ಜನರು. ನನ್ ಸಾಮ್ರಾಜ್ಯಕ್ಕೆ ಬಂದು ನನ್ ಜನರ ಮುಂದೆನೆ ಬಾಯಿಗೆ ಬಂದಾಗ ಮಾತಾಡ್ತಿದ್ರೆ ಏನ್ ಮಾಡ್ತೀಯ? ನಿನ್ನ ಜನರಿಂದ ನಾನು ಹೊಡಿಸ್ತೀಯಾ? ಹೊಡೆದು ಸಾಯಿಸ್ತೀಯಾ? ಏನ್ ಮಾಡ್ತೀಯೋ ಹೇಳು. ಶಟ್ ಅಪ್.
ಅರ್ಥ ಆಯ್ತು. ನೀನ್ ಇಲ್ಲಿಗೆ ಯಾಕೆ ಬಂದಿದ್ಯಾ ಅಂತ ಅರ್ಥ ಆಯ್ತು. ಹೀಗೆ ಕೂಗಿ ಗಲಾಟೆ ಮಾಡಿ ಫ್ಯಾಕ್ಟ್ರಿಲಿ ನ್ಯೂಸೆನ್ಸ್ ಮಾಡೋದಕ್ಕೆ ಬಂದಿರೋದಲ್ವಾ? ಅಷ್ಟಕ್ಕೂ ಇಷ್ಟೆಲ್ಲ ಆದ್ಮೇಲೂ ಯಾವ ಮುಖ ಇಟ್ಕೊಂಡು ಮತ್ತೆ ಈ ಫ್ಯಾಕ್ಟ್ರಿಗೆ ಬಂದಿದ್ಯಾ? ಆ ಪ್ರಶ್ನೆನ ನಾನು ನಿನ್ನ ಕೇಳಬೇಕು. ನಮಗೆ ಇಷ್ಟು ದೊಡ್ಡ ಮೋಸ ಮಾಡಿ ಈ ಫ್ಯಾಕ್ಟ್ರಿನ ದೋಚ್ಕೊಂಡ ನೀನು ಯಾವ ಮುಖ ಇಟ್ಕೊಂಡು ಈ ಫ್ಯಾಕ್ಟ್ರಿಗೆ ಬಂದಿದ್ಯಾ? ಯಾವ ಮುಖ ಇಟ್ಕೊಂಡು ಈ ಫ್ಯಾಕ್ಟ್ರಿಗೆ ಯಜಮಾನಿ ತರ ಚಲಾವಣೆ ಆಗ್ತಿದ್ಯಾ? ಯಾವ ಮುಖ ಇಟ್ಕೊಂಡು ದರ್ಪದಿಂದ ಆ ಚೇರಲ್ಲಿ ಕೂತ್ಕೊಂಡು ಸೈನ್ ಆಗ್ತಿದ್ಯಾ? ನಿಲ್ಸು. ಎಚ್ಚರಿಕೆ ಕೊಡೋಕ್ ಬಂದಿದ್ದು. ಕಾರ್ಮಿಕರಿಗೆ ಮೋಸ ಮಾಡಬೇಡ ಅಂತ ಎಚ್ಚರಿಸೋಕ್ ಬಂದಿದ್ದೀನಿ. ಮರ್ಯಾದೆಯಾಗಿ ಇಲ್ಲಿ ಕೆಲಸ ಮಾಡೋ ವರ್ಕರ್ಸ್ಗೆ ಸಂಬಳಗಳು ಕರೆಕ್ಟ್ ಆಗಿ ಕೊಡು. ಫ್ಯಾಕ್ಟ್ರಿ ವ್ಯವಹಾರನೆಲ್ಲ ಸಕ್ರಮವಾಗಿ ನೋಡ್ಕೋ. ನಿನ್ನ ತಪ್ಪು ನಿರ್ಧಾರದಿಂದ, ನಿನ್ನ ಸ್ವಾರ್ಥದ ನಿರ್ಧಾರದಿಂದ, ಅತಿ ಆಸೆಯಿಂದ ಮಾಡೋ ಕೆಟ್ಟ ನಿರ್ಧಾರಗಳಿಂದ ಫ್ಯಾಕ್ಟ್ರಿನ ಮುಚ್ಚೋ ತರ ಪರಿಸ್ಥಿತಿನ ತರಬೇಡ. ಅಂತ ಪರಿಸ್ಥಿತಿ ಏನಾದ್ರೂ ಬಂದ್ರೆ ನೂರಾರು ಕುಟುಂಬಗಳು ರೋಡ್ಗೆ ಬೀಳುತ್ತೆ. ಅವ್ರು ಶಾಪ ತಗಲಿ ಇದಕ್ಕಿಂತ ಅನುಭವಿಸ್ತೀಯ. ಏನು ಶಾಪ ಹಾಕಕ್ ಬಂದಿದ್ಯಾ? ನಾನು ಫ್ಯಾಕ್ಟ್ರಿಲಿ ಹೇಗಿರ್ಬೇಕು, ನನ್ನ ವರ್ಕರ್ಸಿಗೆ ಏನ್ ಮಾಡಬೇಕು ಅಂತ ನನಗೆ ಗೊತ್ತು. ನಿನ್ ಬಿಟ್ಟಿ ಸಲಹೆ ನನಗೆ ಬೇಕಾಗಿಲ್ಲ. ಮರ್ಯಾದೆಯಿಂದ ಬಂದಿದ್ದಾರಿಲೇ ಹೋಗ್ತಿರೋ. ಏನು ಅಂದ್ರೆ ಒಂದ್ ವೇಳೆ ಮಾವ ಈಗ ಫ್ಯಾಕ್ಟ್ರಿಗೆ ಹೋದ್ರೇನೋ. ಹೋಗಿರ್ಬೋದು, ಬಾ ಹೋಗೋಣ. ಏನಿನ್ನು ಇಲ್ಲೇ ನಿಂತಿದ್ಯಾ? ಮರ್ಯಾದೆಯಿಂದ ಹೋಗ್ತೀಯಾ? ಸೆಕ್ಯೂರಿಟಿ ಕರ್ಸಿ ಹೊರಗಡೆ ಹಾಕ್ಲಾ? ನನ್ನ ಸೆಕ್ಯೂರಿಟಿ ಕೈಯಿಂದ ತಳಿಸ್ತೀಯಾ? ಜಾಣಂಗೆ ಮಾತು, ಕೋಣಂಗೆ ದೊಣ್ಣೆ ಅಂತಾರಲ್ಲ. ಮಾತ್ ಕೇಳ್ದೆ ಇದ್ರೆ ಹೊಡೆದಾದ್ರೂ ಹೊರಗಡೆ ಕಳಿಸ್ಬೇಕಲ್ಲ. ಅದೆಲ್ಲ ಬೇಕಾಗಿಲ್ಲ. ನಾನು ಮನುಷ್ಯ ಆಗಿರೋದ್ರಿಂದ ನನಗೆ ಮಾತೇ ಸಾಕು. ನೀನು ಪ್ರಾಣಿ ಆಗಿರೋದಕ್ಕೆ ಏಟ್ ತಿಂತೀಯ. ಯಾವತ್ತೋ ಒಂದಿನ ಏಟ್ ತಿನ್ನೋದಕ್ಕೆ ಸಿದ್ಧವಾಗಿರು.
ಸೆಕ್ಯೂರಿಟಿ ಮೇಡಮ್. ಇನ್ಯಾವತ್ತೂ ಇವನ್ ಇಲ್ಲಿಗೆ ಬರಬಾರ್ದು. ಆಯ್ತು ಮೇಡಮ್. ಗೇಟ್ ಹಾಕು. ಓಕೆ ಮೇಡಮ್. ಡ್ಯಾಡಿ, ಏನ್ ಡ್ಯಾಡಿ ಇದು? ನೀವ್ ಯಾಕೆ ಇಲ್ಲಿಗೆ ಬಂದ್ರಿ? ನನ್ನ ಕರ್ಮಕ್ಕೆ. ನೀವು ಬನ್ನಿ ಡ್ಯಾಡಿ. ಏನು, ನೀವು ನಮ್ಮ ಫ್ಯಾಕ್ಟ್ರಿಗೆ ಹೋಗಿದ್ರಾ? ಹೌದು ವಸಂತ, ಹೋಗಿದ್ದೆ. ಹೋಗಿದ್ದಕ್ಕೆ ಐಶ್ವರ್ಯ ಚೆನ್ನಾಗಿ ಸನ್ಮಾನ ಮಾಡಿದ್ಲು. ಇದು ಐಶ್ವರ್ಯ ಮಸಾಲಾ ಕಂಪನಿ ಅಂತ ಗೊತ್ತಿದ್ದೆ ಬಂದೆ. ಅಂದ್ರೆ ವಿಷಯ ಗೊತ್ತಿದ್ರು ಬುದ್ಧಿವಂತರು ಯಾರು ಬರಲ್ಲ ಅಲ್ವಾ? ಮರ್ಯಾದೆಯಿಂದ ಹೋಗ್ತೀಯಾ? ಸೆಕ್ಯೂರಿಟಿ ಕರ್ಸಿ ಹೊರಗಡೆ ಹಾಕ್ಲಾ? ಚಿಚಿ, ಅವಳು ನಿಜವಾಗ್ಲೂ ಮನುಷ್ಯಳೇನಾ? ಮಾವ ಅನ್ನೋ ಗೌರವ ಕೂಡ ಇಲ್ದೆ ಅಷ್ಟು ಕೆಟ್ಟದಾಗಿ ನಡ್ಕೊಂಡ್ಲಾ? ಕನಿಷ್ಠ ವಯಸ್ಸಲ್ಲಿ ದೊಡ್ಡವರು ಅನ್ನೋ ಮರ್ಯಾದೆ ಕೂಡ ಇಲ್ದೆ ಅಷ್ಟು ಕೀಳಾಗಿ ನಡ್ಕೊಂಡ್ಲಾ? ಅಲ್ಲ, ನೀವು ಫ್ಯಾಕ್ಟ್ರಿಗೆ ಯಾಕೆ ಹೋದ್ರಿ ಅಂತ? ಹೋಗದೆ ಇರೋಕ್ಕಾಗ್ಲಿಲ್ಲ ವಸಂತ. ನಮ್ಮ ತಾತ ಮುತ್ತಾತಂದ್ರು ಎಷ್ಟೋ ಜನಗಳಿಗೆ ಜೀವನಾಂಶ ಕೊಡಬೇಕು ಅಂತ ಆ ಕಂಪನಿನ ಸ್ಥಾಪನೆ ಮಾಡಿದ್ರು. ಇಲ್ಲಿವರೆಗೂ ನಮ್ಮ ಫ್ಯಾಕ್ಟ್ರಿಲಿ ಕೆಲಸ ಮಾಡೋ ಪ್ರತಿಯೊಬ್ಬರು ತುಂಬಾ ಸಂತೋಷವಾಗಿ ಬದುಕ್ತಿದ್ರು. ಈಗ ಆ ಕಂಪನಿ ಸ್ವಾರ್ಥ ತುಂಬಿಕೊಂಡಿರೋ ಐಶ್ವರ್ಯ ಕೈ ಸೇರಿದೆ ವಸಂತ. ಸ್ವಂತದವ್ರ ಬಗ್ಗೆನೇ ಯೋಚನೆ ಮಾಡದೇ ಇರೋ ಐಶ್ವರ್ಯ ಕಾರ್ಮಿಕರ ಬಗ್ಗೆ ಏನು ಯೋಚನೆ ಮಾಡ್ತಾಳೆ? ಅವ್ರ ಸಂತೋಷದ ಬಗ್ಗೆ ಯಾಕೆ ಯೋಚನೆ ಮಾಡ್ತಾಳೆ? ಅವಳು ತಗೊಳ್ಳೋ ತಪ್ಪು ನಿರ್ಧಾರಗಳಿಂದ ಕಾರ್ಮಿಕರ ಜೀವನ ನಾಶನ ಆಗುತ್ತೇನೋ ಅಂತ ಎಚ್ಚರಿಕೆ ಕೊಡೋಕೆ ಹೋಗಿದ್ದೆ. ನನ್ನ ಎಚ್ಚರಿಕೆನ ಅವಳು ಅರ್ಥ ಮಾಡ್ಕೊಳ್ದೆ ಇನ್ಯಾವತ್ತು ನನ್ನ ಫ್ಯಾಕ್ಟ್ರಿಗೆ ಬರಬೇಡ ಅಂತ ನನ್ಗೆ ಎಚ್ಚರಿಕೆ ಕೊಟ್ಲು ನಿನ್ ಸೊಸೆ. ಚಿಚಿ, ನನ್ ಸೊಸೆನ ಅವಳು ನನ್ ಸೊಸೆ ಅಲ್ವೇ ಅಲ್ಲ. ನಮ್ಗೆ ಇಷ್ಟು ಮೋಸ ಮಾಡಿರೋ ಅವಳು, ನಿಮಗೆ ಇಷ್ಟು ಅವಮಾನ ಮಾಡಿರೋ ಅವಳು ನನ್ನ ಸೊಸೆ ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗ್ತಿದೆ. ಈ ನಿಮಿಷದಿಂದ ಅವಳು ನನಗ್ ಸೊಸೆ ಅಲ್ಲ, ನಾನು ಅವಳಿಗೆ ಅತ್ತೇನೂ ಅಲ್ಲ. ನಿನ್ನ ದೃಷ್ಟಿಯಲ್ಲಿ ಅವಳು ಸೊಸೆ ಆಗದೆ ಇದ್ರು ಪ್ರಪಂಚದ ದೃಷ್ಟಿಯಲ್ಲಿ ಅವಳು ನಮ್ಮ ಸೊಸೆನೇ ತಾನೆ ವಸಂತ. ಇಂಥ ಆನಂದ ಗಜಪತಿ ಅವರ ಸೊಸೆ, ಇಂಥ ವಸಂತ ಅವರ ಸೊಸೆ ಇಷ್ಟೊಂದು ಮೋಸ ಮಾಡಿದ್ಲು, ಇಷ್ಟೊಂದು ಅನ್ಯಾಯ ಮಾಡಿದ್ರು ಅಂತ ಎಲ್ಲರೂ ಮಾತಾಡ್ಕೋತಾರಲ್ಲ. ಅವಳು ತಗೊಳ್ಳೋ ನಿರ್ಧಾರಗಳಿಂದ ಕಾರ್ಮಿಕರ ಜೀವನ ತಲೆ ಕೆಳಗಾದ್ರೆ ಅವ್ರ ಶಾಪ ನಮಗೆ ತಟ್ಟುತ್ತಲ್ಲ. ಹಾಗಾಗ್ಬಾರ್ದು ವಸಂತ, ಹಾಗಾಗ್ಬಾರ್ದು. ಕಾರ್ಮಿಕರ ಜೀವನ ನಾಶ ಆಗ್ಬಾರ್ದು. ಬೇಜಾರ್ ಮಾಡ್ಕೋಬೇಡಿ ಮಾವ. ಕೃಷ್ಣನ್ ದಯೆಯಿಂದ ನಮ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋ ವರ್ಕರ್ಸ್ಗೆ ಆ ಥರ ಪರಿಸ್ಥಿತಿ ಬರಲ್ಲ. ನೀವು ಜಾಸ್ತಿ ಐಶ್ವರ್ಯ ಅಕ್ಕನ ಬಗ್ಗೆ, ಫ್ಯಾಕ್ಟ್ರಿ ಬಗ್ಗೆ ಯೋಚನೆ ಮಾಡಬೇಡಿ. ಹಾಗೆ ಯೋಚನೆ ಮಾಡಿ ನಿಮ್ಮ ಮನಸ್ಸು, ನಿಮ್ಮ ಆರೋಗ್ಯ ಹಾಳು ಮಾಡ್ಕೋಬೇಡಿ. ಹೌದು ಡ್ಯಾಡಿ, ಅತ್ತಿಗೆ ಬಗ್ಗೆ, ಆ ಫ್ಯಾಕ್ಟ್ರಿ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಬಿಡಿ. ಒಂದು ವೇಳೆ ಅತ್ತಿಗೆ ಲೇಬರ್ಸಿಗೆ ಕಷ್ಟ ಆಗುವಂಥ ಕೆಲಸ ಏನಾದರೂ ಮಾಡ್ತಿದ್ದಾರೆ ಅಂತ ಗೊತ್ತಾದರೆ ಅದನ್ನು ಹೇಗೆ ತಡಿಬೇಕೋ, ಆ ತಪ್ಪನ್ನು ಹೇಗೆ ಸರಿ ಮಾಡಬೇಕೋ ನಾನು ನೋಡ್ಕೋತೀನಿ. ಡ್ಯಾಡಿ,
ನೀವು ಅದ್ರ ಬಗ್ಗೆ ಯೋಚನೆ ಮಾಡ್ದಂಗೆ ನಿಶ್ಚಿಂತೆಯಾಗಿರಿ. ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ಏನ್ ನಿಶ್ಚಿಂತೇನೋ ಏನೋ, ಐಶ್ವರ್ಯ ಅಲ್ಲಿ ಬದಲಾವಣೆ ಬರೋರ್ಗೂ ನನಗ್ ಫ್ಯಾಕ್ಟ್ರಿ ಅವ್ರ ಕೈಯಿಂದ ಕಿತ್ಕೊಂಡಾಗಿದೆ. ಅವರನ್ನ ಮನೆಯಿಂದ ಹೊರ ಕಳ್ಸಾಗಿದೆ. ಈಗ ಅವರು ಲೀಗಲ್ ಆಗಿ ನನಗೇನು ಮಾಡೋಕ್ಕಾಗಲ್ಲ. ಅದಕ್ಕೆ ಆ ಮುದ್ಕ ಫ್ಯಾಕ್ಟ್ರಿಗೆ ಬಂದು ನನಗೆ ನೀತಿ ಪಾಠ ಹೇಳ್ತಾ ಇದ್ದ. ನೀತಿ ಪಾಠ ಹೇಳಕ್ ಬಂದಿದ್ದ ದೊಡ್ಡ ಮನುಷ್ಯಂಗೆ ದೊಡ್ಡ ಅವಮಾನನೇ ಮಾಡಿ ಕಳ್ಸಿದ್ದೀನಿ. ಈ ವಿಷಯನ ಆ ಮುದ್ಕ ಖಂಡಿತ ಅಖಿಲ್ ಅವ್ರಿಗೆ ಹೇಳ್ತಾನೆ. ನನ್ನ ವಿರುದ್ಧ ಅಖಿಲ್ ಅವರು ಏನಾದರೂ ಪ್ಲ್ಯಾನ್ ಮಾಡ್ತಾನೆ ಇರ್ತಾರೆ. ಅಲ್ಲಿ ಏನಾಗ್ತಿದೆ, ಏನು ಮಾತಾಡ್ತಿದ್ದಾರೆ ಅಂತ ಅವಾಗವಾಗ ತಿಳ್ಕೊತಾನೆ ಇರಬೇಕು. ಎಸ್, ತಿಳ್ಕೋಬೇಕು. ವನಜಾಕ್ಷಿ ಹತ್ರ ಮಾತಾಡಬೇಕು. ಹಲೋ ಮೇಡಮ್, ಎಲ್ಲಿದ್ಯಾ? ಮನೆಯಲ್ಲೇ ಇದ್ದೀನಿ ಮೇಡಮ್. ಹತ್ರ ಶ್ಯಾಮ ಅವ್ರು ಯಾರೂ ಇಲ್ಲ ಅಲ್ವಾ? ಇಲ್ಲ ಮೇಡಮ್. ಓಕೆ, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ಏನು ವಿಷಯ ಮೇಡಮ್? ಶ್ಯಾಮ ಅವ್ರ ಬಗ್ಗೆ ಏನಾದ್ರು ಮಾತಾಡಬೇಕಾ? ಹೌದು. ಹೇಳಿ ಮೇಡಮ್. ಶ್ಯಾಮ ಅವ್ರಿಗೆ ನಾನೇನು ಮಾಡಲಿ? ಅದೆಲ್ಲ ಫೋನಲ್ಲಿ ಹೇಳೋದಲ್ಲ, ಡೈರೆಕ್ಟ್ ಆಗಿ ಸಿಕ್ ಮಾತಾಡಬೇಕು. ಹಾಗಾದ್ರೆ ನಮ್ಮನೆಗೆ ಬರ್ತೀರಾ ಈಗ? ಶ್ಯಾಮ ಅವರಿಗೆ ಗೊತ್ತಾಗಬಾರ್ದು, ಹಾಗೆ ಮಾತಾಡಬೇಕು. ಓ, ಶ್ಯಾಮ ಅವ್ರಿಗೆ ಗೊತ್ತಾಗ್ತಿದ್ದ ಹಾಗೆ ನಾವು ಮಾತಾಡಬೇಕಾ? ಹಾಗಾದ್ರೆ ಎಲ್ಲಿ ಬರಬೇಕು ಅಂತ ಹೇಳಿ ಮೇಡಮ್, ನಾನೇ ಅಲ್ಲಿಗೆ ಬಂದ್ಬಿಡ್ತೀನಿ. ನಾನು ಲೊಕೇಶನ್ ಕಳಿಸ್ತೀನಿ, ನೀನು ಅಲ್ಲಿಗೆ ಬಂದ್ಬಿಡು. ಓಕೆ ಮೇಡಮ್, ಬೇಗ ಲೊಕೇಶನ್ ಕಳಿಸ್ಬಿಡಿ. ಬೇಗ ನಾನು ಅಲ್ಲಿಗೆ ಬರ್ತೀನಿ. ಬೇಗ ಅದೇನು ಅಂತ ನಾವು ಮಾತಾಡೋಣ. ಬೇಗ ನಾನು ಕೆಲಸ ಪೂರ್ತಿ ಮಾಡ್ತೀನಿ. ಬೇಗ ನೀವು ದುಡ್ಡು ಕೊಟ್ರೆ ಆಯ್ತು. ಏನತ್ಗೆ ಇಷ್ಟು ಯೋಚನೆ ಮಾಡ್ತಿದ್ರಿ? ಎಲ್ಲಿ ಹೋಗೋದಕ್ಕೆ ಅಷ್ಟು ಅರ್ಜೆಂಟ್ ಮಾಡ್ತಿದ್ದೀರಾ? ಏನ್ ಹೀಗೆ ಕೇಳ್ತಿದ್ದಾಳೆ? ಅಕಸ್ಮಾತ್ ನಾನು ಮಾತಾಡೋದೆಲ್ಲ ಕೇಳಿಸ್ಕೊಂಡ್ಬಿಟ್ಲಾ? ನನ್ಗೆ ಅರ್ಥ ಆಯ್ತು ಅತ್ಗೆ, ನೀವ್ ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಾಯ್ತು. ಎಲ್ಲಿ ಹೋಗ್ತಿದ್ದೀನಿ? ಯಾರೋ ಸಾಲ ತಗೊಂಡವ್ರ ಹತ್ರ ಹೋಗ್ತೀರಾ ದುಡ್ಡು ವಸೂಲಿ ಮಾಡಕ್ಕೆ, ಹೌದು ತಾನೆ? ಚೆನ್ನಾಗಿ ಕಂಡಿಡ್ದೆ ನೋಡು. ಹಿಂದೆ ನಾನೊಬ್ರಿಗೆ ದುಡ್ಡು ಕೊಟ್ಟಿದ್ದೆ. ಅವ್ರೀಗ ಬಡ್ಡಿ ಸಮೇತ ಸಾಲ ತೀರಿಸ್ತೀನಿ ಅಂತ ಹೇಳಿದ್ರು. ಈಗಲೇ ಅವ್ರಿರೋ ಜಾಗಕ್ಕೆ ಹೋಗಿ ಬೇಗ ಅವ್ರ ಹತ್ರ ಮಾತಾಡಿ ಬೇಗ ದುಡ್ಡು ತಗೊಳ್ದಿದ್ರೆ ಆಮೇಲೆ ಅದು ಕೈ ಜಾರು ಹೋಗ್ಬಿಡತ್ತಲ್ವೇನಮ್ಮ. ಅದಕ್ಕೆ ಅರ್ಜೆಂಟಲ್ಲಿ ಇದ್ದೀನಿ ಅಷ್ಟೇ. ನೀನೇನಮ್ಮ ಈ ಕಡೆ ಬಂದಿದ್ಯಾ? ಮೊನ್ನೆ ನಿಮ್ಮ ಹತ್ರ ಟೊಮ್ಯಾಟೊ ತಗೊಂಡಿದ್ನಲ್ಲ, ಕೊಡಕ್ ಬಂದೆ. ಹಾ, ಕೊಡಮ್ಮ, ಕೊಡು ಕೊಡು ಕೊಡು. ನನಗೆ ಟೈಮ್ ಆಗ್ತಿದೆ, ನಾನು ಹೊರಡ್ತೀನಿ. ಸರಿ ಅದಕ್ಕೆ ನೀವು ಹೊರಡಿ. ನಡಿ. ಅಮ್ಮ, ಸಾರಿ ಮೇಡಮ್, ಬರೋದಕ್ಕೆ ಸ್ವಲ್ಪ ಲೇಟ್ ಆಯಿತು. ಪರವಾಗಿಲ್ಲ. ಹೇಳಿ ಮೇಡಮ್, ಏನೋ ಮುಖ್ಯವಾದ ವಿಷಯ ಮಾತಾಡಬೇಕು ಅಂತ ಹೇಳಿದ್ರಿ? ನೀನು ನಂದೊಂದು ಕೆಲಸ ಮಾಡಿಕೊಡ್ಬೇಕು. ಒಂದೇನು ಮೇಡಮ್, 100 ಕೆಲಸ ಅಂದ್ರೂ ಮಾಡ್ತೀನಿ. ಪ್ರತಿ ಕೆಲಸಕ್ಕೂ ಸರಿಯಾಗಿ ಬಹುಮಾನ ಕೊಡ್ತೀರಲ್ಲ ನೀವು. ಈ ಕೆಲಸ ಆ ಕೆಲಸದ ಹಾಗೆ ಗಂಟೆ ಅರ್ಧ ಗಂಟೆ ಕೆಲಸ ಅಲ್ಲ. 24 ಗಂಟೆನೂ ನೀನು ಡ್ಯೂಟಿಲೇ ಇರಬೇಕಾಗುತ್ತೆ. 24 ಗಂಟೆ ಡ್ಯೂಟಿನಾ? ಹೌದು.
ನಿನ್ ಕೆಲ್ಸ ನೀನ್ ಮಾಡ್ಕೊಳ್ತಾನೆ ನನ್ ಕೆಲ್ಸ ಕೂಡ ನೀನ್ ಮಾಡ್ಬೇಕು. ಏನ್ ಮೇಡಮ್ ಆ ಕೆಲ್ಸ? ಶ್ಯಾಮನ್ ಮೇಲೆ ನೀನೊಂದ್ ಕಣ್ಣು ಇಟ್ಟಿರ್ಬೇಕು. 24 ಗಂಟೆನೂ ನೀನ್ ಅವ್ರ ಮೇಲೆ ಕಣ್ಣಿಟ್ಟಿರ್ಬೇಕು. 24 ಗಂಟೆನೂ ಅವ್ರ ಮೇಲೆ ಕಣ್ಣಿಡುವಂಥ ಅಗತ್ಯ ಏನಿದೆ ಮೇಡಮ್? ಆ ಅಗತ್ಯ, ಆ ವಿವರ ನಿನಗ್ ಬೇಕಾಗಿಲ್ಲ. ಶ್ಯಾಮ ಅವ್ರ ಮನೇಲಿ ಯಾವ ಕ್ಷಣ ಏನಾಗುತ್ತೆ, ಯಾರ್ ಏನ್ ಯೋಚನೆ ಮಾಡ್ತಾರೆ, ಆಗಿಂದಾಗ ನೀನ್ ತಿಳ್ಕೊಂಡು ನನಗ್ ಹೇಳ್ಬೇಕು. ಸರಿ ಮೇಡಮ್. ಅವರು ನಿದ್ರೆ ಮುಗಿಸಿ ಮುಖ ತೊಳೆಯೋದ್ರಿಂದ ಹಿಡಿದು ರಾತ್ರಿ ಬೆಡ್ಶೀಟ್ ಹೊದ್ಕೊಂಡು ಮಲ್ಕೊಳ್ಳೋವರೆಗೂ ನಿಮ್ಗೆಲ್ಲಾನು ಹೇಳ್ತೀನಿ. ಅವ್ರ ಮುಖ ತೊಳ್ಕೊಳ್ಳೋದು, ಚಾದ್ರ ಹೊದ್ಕೊಂಡು ಮಲ್ಗೋದ್ರ ಬಗ್ಗೆ ನನಗ್ ಬೇಕಾಗಿಲ್ಲ. ಅವ್ರು ಮಾತಾಡೋ ಮುಖ್ಯವಾದ ವಿಷಯ ನನಗ್ ಗೊತ್ತಾಗ್ಬೇಕು. ಓಕೆ ಮೇಡಮ್, ಹಾಗೆ ಮಾಡ್ತೀನಿ. ಗುಡ್. 24 ಗಂಟೆ ಡ್ಯೂಟಿ ಅಂತೀರಾ, ಮತ್ತೆ ಬಹುಮಾನ ನೀನ್ ಯೋಚನೆ ಮಾಡೋಗಿಂತ ಹೆಚ್ಚೇ ಕೊಡ್ತೀನಿ. ಹ ಅದ್ರ ಬಗ್ಗೆ ನೀನೇನ್ ಚಿಂತೆ ಮಾಡ್ಬೇಕಿಲ್ಲ. ಹೇಳಿದ ಕೆಲ್ಸ ಮಾಡು. ಓಕೆ ಮೇಡಮ್.